ಇನ್ಕಮ್ ಫ್ರಮ್ ಸ್ಯಾಲ್ರಿದಲ್ಲಿ ಈಗ ಡಿಡಕ್ಷನ್ಸ್ ಇನ್ಕಮ್ ಫ್ರಮ್ ಸ್ಯಾಲ್ರಿದಲ್ಲಿ ಡಿಡಕ್ಷನ್ಸ್ ನೋಡೋಣ. ಈಗ ಸ್ಯಾಲ್ರಿ ಕಾಂಪಿಟೇಷನ್ ಮಾಡುವಾಗ ಎಲ್ಲ ಸ್ಯಾಲ್ರಿನ ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ಬೇಸಿಕ್ ಸ್ಯಾಲ್ರಿ ಆಗಲಿ, ಎಲ್ಲ ಅಲೌನ್ಸಸ್ ಆಗಲಿ, ಪರ್ಕ್ವಿಸಿಟ್ಸ್, ಇವೆಲ್ಲ ಬೇರೆ ಬೇರೆ ಸ್ಯಾಲ್ರೀಸ್ ಎಲ್ಲ ಆ್ಯಡ್ ಮಾಡಿದ ಮೇಲೆ ನಮಗೆ ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ. ಈ ಗ್ರಾಸ್ ಸ್ಯಾಲ್ರಿದಲ್ಲಿ ನಮಗೆ ಡಿಡಕ್ಷನ್ಸ್ ಸೆಕ್ಷನ್ 16ನಲ್ಲಿ ಡಿಡಕ್ಷನ್ಸ್ ಸಿಗುತ್ತೆ. ಈ ಡಿಡಕ್ಷನ್ಸನ್ನು ನಾವು ಕ್ಲೇಮ್ ಮಾಡ್ಕೋಬೋದು. ಡಿಡಕ್ಷನ್ ಆದಮೇಲೆ ನಮಗೆ ಟೋಟಲ್ ಸ್ಯಾಲ್ರಿ ಸಿಗುತ್ತೆ. ಈ ಟೋಟಲ್ ಸ್ಯಾಲ್ರಿ ಇದ್ರ ಮೇಲೆ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಈಗ ಡಿಡಕ್ಷನ್ಸ್ ನೋಡೋಣ. ಇದರಲ್ಲಿ 3 ಟೈಪ್ ಡಿಡಕ್ಷನ್ಸ್ ಸಿಗುತ್ತೆ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್, ಎಂಟರ್ಟೈನ್ಮೆಂಟ್ ಅಲೌನ್ಸಸ್, ಟ್ಯಾಕ್ಸ್ ಆನ್ ಎಂಪ್ಲಾಯ್ಮೆಂಟ್. ಮೊದಲಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್, ಇಲ್ಲಿ ಅಪ್ ಟು 50,000 ರುಪೀಸ್ವರೆಗೂ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ ನಮಗೆ. ಇಲ್ಲಿ ಗ್ರಾಸ್ ಸ್ಯಾಲ್ರಿದಲ್ಲಿ ಈಗ ಗ್ರಾಸ್ ಸ್ಯಾಲ್ರಿ ಕಾಂಪ್ಯೂಟ್ ಮಾಡಿದ ಮೇಲೆ ಇಲ್ಲಿ ನಮಗೆ 50,000ವರೆಗೂ ಡಿಡಕ್ಷನ್ ಸಿಗುತ್ತೆ. ಸಪೋಸ್ ನಿಮ್ಮದು ಗ್ರಾಸ್ ಸ್ಯಾಲ್ರಿ 4 ಲ್ಯಾಕ್ ರುಪೀಸ್ ಇತ್ತಂದರೆ ಇದರಲ್ಲಿ 50,000 ಡಿಡಕ್ಟ್ ಆಗಿ 3,50,000 ಮೇಲೆ ಮಾತ್ರ ನಿಮಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸಪೋಸ್ ನಿಮ್ಮದು ಸ್ಯಾಲ್ರಿ ಏನಾದರೂ 35,000 ಇದ್ದರೆ ಆಗ 35,000 ಅಷ್ಟೇ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಅಂದರೆ ಇಲ್ಲಿ ನಿಮ್ಮದು ಟ್ಯಾಕ್ಸೇಬಲ್ ಸ್ಯಾಲ್ರಿ ನಿಲ್ಲಾಗುತ್ತೆ. ಅಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 50,000, ಇಲ್ಲಾಂದರೆ ಅಮೌಂಟ್ ಆಫ್ ಸ್ಯಾಲರಿ ಯಾವುದು ಕಡಿಮೆ ಇರುತ್ತೆ ಅಷ್ಟು ಮಾತ್ರ ಇಲ್ಲಿ ಡಿಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲೌನ್ಸಸ್. ಇದು ಕಂಪ್ನಿದವರು ಎಂಪ್ಲಾಯೀಸ್ಗೆ ತಮ್ಮ ಕ್ಲೈಂಟ್ಸಿಗೆ ಏನಾದರೂ ಟೀ ಅಥವಾ ಹೋಟೆಲ್ ಎಕ್ಸ್ಪೆನ್ಸಸ್ ಮೀಟ್ ಮಾಡಲಿಕ್ಕೆ ಒಂದು ಅಲೌನ್ಸಸ್ ಕೊಟ್ಟಿರ್ತಾರೆ. ಇಲ್ಲಿ ಕಂಪ್ನಿದವರು ತಮ್ಮ ಎಂಪ್ಲಾಯೀಸ್ ಕ್ಲೈಂಟ್ ಸಲುವಾಗಿ ಏನಾದರೂ ಟೀ ಎಕ್ಸ್ಪೆನ್ಸಸ್, ಹೋಟೆಲ್ ಎಕ್ಸ್ಪೆನ್ಸಸ್ ಅಂದರೆ ಹಾಸ್ಪಿಟಾಲಿಟಿ ಸಲುವಾಗಿ ಖರ್ಚು ಮಾಡಿದರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಅಂತ ಕೊಟ್ಟಿರ್ತಾರೆ. ಇದು ಎವ್ರಿ ಮಂತ್ ಒಂದು ಫಿಕ್ಸ್ ಅಮೌಂಟ್ ಅವ್ರ ಸ್ಯಾಲ್ರಿ ಜೊತೆಗೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿರ್ತಾರೆ. ಇದು ನಾನ್ ಗೌರ್ಮೆಂಟ್ ಎಂಪ್ಲಾಯೀಸಲ್ಲಿ ಇದು ಫುಲ್ ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಗೌರ್ಮೆಂಟ್ ಎಂಪ್ಲಾಯೀಸಲ್ಲಿ ಇದು ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಫುಲ್ ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಗ್ರಾಸ್ ಸ್ಯಾಲ್ರಿದಲ್ಲಿ ಇದು ಇಷ್ಟು ಡಿಡಕ್ಷನ್ ಸಿಗುತ್ತೆ. ಅಂದರೆ ಈ 3 ಅಮೌಂಟಲ್ಲಿ ಯಾವುದು ಕಡಿಮೆ ಇರುತ್ತೆ ಆ ಅಮೌಂಟ್ ಗೌರಿದ್ದಾರೆ 5,000 ರುಪೀಸ್. ಈಗ ಬೇಸಿಕ್ ಸ್ಯಾಲ್ರಿದು 1/5 ಅಂದರೆ ಅಷ್ಟು ಅಮೌಂಟ್ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಡಿಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಡಿಡಕ್ಷನ್ ಪ್ರೊಫೆಷನಲ್ ಟ್ಯಾಕ್ಸ್ ಆರ್ ಟ್ಯಾಕ್ಸ್ ಆನ್ ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಪ್ರೊಫೆಷನ್ ಟ್ಯಾಕ್ಸ್ ಆರ್ ಟ್ಯಾಕ್ಸ್ ಆನ್ ಎಂಪ್ಲಾಯ್ಮೆಂಟ್. ಎಂಪ್ಲಾಯರ್ ಇದು